ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಎದುರುಗಡೆ ಪರಮಪೂಜ್ಯ ಪೇಜಾವರ ಮಠಾಧೀಶರಾದ ಗುರುಗಳಾದಂತಹ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಬಂದಿದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ 15ನೇ ಅಧ್ಯಾಯವನ್ನು ಕುರಿತು ಆ ವಿಚಾರದಲ್ಲಿ ಚರ್ಚೆ ನಡೀತಾ ಇದೆ. ಗುರುಗಳು ಆ ಸಂವಾದವನ್ನು ನಡೆಸಿಕೊಡಬೇಕು ಅಂತ ಅವರ ಹತ್ರ ಅನುಮತಿಯನ್ನು ಕೇಳುತ್ತಿದ್ದೇನೆ. ಸ್ವಾಮೀಜಿ ನಮಸ್ಕಾರ. ಗೋವಿಂದ ನಾರಾಯಣ ನಾರಾಯಣ. 15ನೇ ಅಧ್ಯಾಯದಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ ಸ್ವಾಮೀಜಿ. ತಮ್ಮ ಬಳಿ ಎಲ್ಲರ ಪರವಾಗಿ ನಾನು ಪ್ರತಿನಿಧಿಯಾಗಿ ತಮ್ಮ ಬಳಿ ಕೇಳ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ, ಊರ್ಧ್ವಮೂಲ ಮತಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಪ್ರಸಿದ್ಧವಾಗಿರುವಂತಹ ಶ್ಲೋಕ. ಈ ಶ್ಲೋಕದಲ್ಲಿ ಜಗತ್ತನ್ನು ಅಶ್ವತ್ಥಕ್ಕೆ ರೂಪಕವನ್ನಾಗಿ ಕೊಟ್ಟು ಜಗತ್ತು ಅಶ್ವತ್ಥ ವೃಕ್ಷಕ್ಕೆ ಸದೃಶ ಅಂತ ಆ ರೂಪಕವನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಹಲವಾರು ಮರಗಳಿವೆ, ಆಲದ ಮರ, ಮಾವಿನ ಮರ, ಹೀಗೆ ಹಲವಾರು ಮರಗಳಿರುವಾಗ ಜಗತ್ತಿಗೆ ಈ ಅಶ್ವತ್ಥ ವೃಕ್ಷದ ರೂಪಕವನ್ನು ಕೊಟ್ಟಿದ್ದೇಕೆ? ಅಷ್ಟೇ ಅಲ್ಲ, ಆಪಾತತಃ ಈ ಶ್ಲೋಕವನ್ನು ನೋಡಿದಾಗ ನಮಗೆ ಕಾಣಿಸುವಂಥ ಅರ್ಥ ಸ್ವಾಮೀಜಿ, ಬುಡ ಮೇಲಕ್ಕೇರಿರುವಂತಹ ವೃಕ್ಷ, ಬುಡ ಮೇಲಕ್ಕೇರಿದೆ, ರೆಂಬೆಗಳು ಕೆಳಗಿವೆ. ಕೆಲವೊಂದು ಪುಸ್ತಕಗಳಲ್ಲಿ ಹಾಗೆ ಚಿತ್ರ ಬಿಡಿಸಿದ್ದಾರೆ. ಇದಕ್ಕೆ ಏನರ್ಥ? ಈ ಪ್ರಶ್ನೆಗೆ ಉತ್ತರ ಕೃಷ್ಣನೇ ಭಗವದ್ಗೀತೆಯಲ್ಲಿ ನೀಡಿದ್ದಾನೆ. ನೀವೇ ಅಂದಂತೆ ವೃಕ್ಷದ ಹೋಲಿಕೆಯನ್ನು ನೀಡಬೇಕು, ಅಶ್ವತ್ಥವನ್ನೇ ಯಾಕೆ ಸ್ವೀಕರಿಸಿದ? ಭಗವದ್ಗೀತೆಯಲ್ಲಿ ಕೃಷ್ಣನೇ ಅಂದಿರುವಂತಹದ್ದು ಅಶ್ವತ್ಥ ಸರ್ವವೃಕ್ಷಾಣ, ಎಲ್ಲ ವೃಕ್ಷಗಳಲ್ಲೂ ಪ್ರಧಾನವಾಗಿರುವಂತಹದ್ದು ಅಶ್ವತ್ಥ ವೃಕ್ಷ. ಹಾಗಾಗಿ ಸಹಜವಾಗಿ ಅಶ್ವತ್ಥ ವೃಕ್ಷದ ಹೋಲಿಕೆಯನ್ನು ನೀಡ್ತಾನೆ. ಇನ್ನು ಇದೊಂದು ರೂಪಕಷ್ಟೇ. ಊರ್ಧ್ವ ಮೂಲಂ, ಈ ಜಗತ್ತಿನ ಮೂಲ ಬುಡ ಎಲ್ಲಿದೆ? ಊರ್ಧ್ವಂ ಅಂತ ಹೇಳಿದರೆ ಎತ್ತರದ ಸ್ಥಾನದಲ್ಲಿರತಕ್ಕಂತಹ ಭಗವಂತ. ಮತ್ತಿದು ಎತ್ತರ ಅಂತಂದರೆ ಇದು ಭೌತಿಕ ಎತ್ತರ ಅಲ್ಲ, ಗುಣತಃ ಈ ಎತ್ತರ. ಸರ್ವೋತ್ತಮನಾಗಿರುವ ಭಗವಂತ ಈ ಜಗತ್ತಿಗೆ ಮೂಲನಾಗಿದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿ ಪ್ರಾರಂಭದಲ್ಲಿ ಮಹಾವಿಷ್ಣುವಿನ ಪರಿಚಯವನ್ನು ಮಾಡಿಕೊಡುವ ಹೊತ್ತಿಗೆ ಭೀಷ್ಮರಂದಿರುವ ಮಾತು, ಯಾರು ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ಉಪದೇಶಿಸಲಿಕ್ಕೆ ಹೊರಟಿದ್ದೇನೆ. ಆ ವಿಷ್ಣು ಅಂದರೆ ಯಾರು? ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ, ಯಾರಿಂದಾಗಿ ಈ ಜಗತ್ತೆಲ್ಲವೂ ಕೂಡ ಹುಟ್ಟಿ ಹೊರಬಂದಿದೆಯೋ, ಜನ್ಮಾದ್ಯಸೇತಃ ಉಪನಿಷತ್ತು, ಇನ್ನು ಭಾಗವತ, ಮಹಾಭಾರತ, ಇವೆಲ್ಲವೂ ಕೂಡ ಭಗವಂತನಿಂದ ಈ ಜಗತ್ತು ಹೊರಬಂದಿದೆ ಅಂತ ತಿಳಿಸ್ತಾ ಇದೆ. ಹಾಗಾಗಿ ಮೂಲ ಅವನು ಎಲ್ಲಿದ್ದಾನೆ? ಎಲ್ಲ ಬಗೆಯಿಂದಲೂ ಕೂಡ ಅವನು ಎತ್ತರದಲ್ಲಿದ್ದಾನೆ. ಊರ್ಧ್ವ ಮೂಲಂ ಅಧಃಶಾಖಂ. ನಾವೆಲ್ಲ ಅವನ ವ್ಯಕ್ತಿತ್ವವನ್ನು ಗಮನಿಸಿದಾಗ ಅದಕ್ಕಿಂತ ಎಲ್ಲರೂ ಕೂಡ ಕೆಳಗಿದ್ದೇವೆ. ಊರ್ಧ್ವ ಮೂಲಂ ಅಧಃಶಾಖಂ. ಹೀಗೆ ರೂಪಕದಲ್ಲಿ ಭಗವಂತ ಈ ಮಾತನ್ನು ಅಂದಿದ್ದಾನೆ. ಬಹಳ ಸಂತೃಪ್ತಿಕರವಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ರಿ ಸ್ವಾಮೀಜಿ. ಇನ್ನೊಂದು ಪ್ರಶ್ನೆ, ಅಲ್ಲಿ ಅಸಂಗಶಸ್ತ್ರೇಣ ದೃಢೇನ ಚಿತ್ವ, ಅಶ್ವತ್ಥಮೇವಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವ ಅಂತ ಒಂದು ಶ್ಲೋಕ ಬರ್ತದೆ ಗೀತೆಯಲ್ಲಿ. ಅಲ್ಲಿ ಏನು ಹೇಳ್ತಾ ಇದ್ದಾನೆ ಕೃಷ್ಣ? ಈ ಜಗದ್ವೃಕ್ಷವನ್ನು ಹೇಗೆ ನಾಶ ಮಾಡಬೇಕು ಅಂತಂದರೆ, ಕಡಿಬೇಕು ಹೇಗೆ ಅಂದರೆ ವೈರಾಗ್ಯ ಎಂಬ ಆಯುಧದಿಂದ ಈ ವೃಕ್ಷವನ್ನು ಕಡಿಬೇಕು ಅಂತ ನಮ್ಗೆ ಅರ್ಥ ಆಗ್ತದೆ. ಸುವಿರೂಢ ಮೂಲವಾದ ಅಶ್ವತ್ಥ ವೃಕ್ಷವನ್ನು ಛೇದನೆ ಮಾಡಬೇಕು ಅಂತಂದರೆ ಅದಕ್ಕೆ ಶಸ್ತ್ರ ವೈರಾಗ್ಯ, ಅಸಂಗ ಅಂದರೆ ವೈರಾಗ್ಯ. ವೈರಾಗ್ಯದಿಂದ ಛೇದನೆ ಮಾಡೋದು ಅಂದರೆ ಏನರ್ಥ? ಲೋಕದಲ್ಲಿ ಕಡಿಯೋದು ಅಂತಂದರೆ ಮರವನ್ನು ಕಡಿತೀವಿ ನಾವು. ಮರವನ್ನು ಕಡಿಬೇಕಾದ್ರೆ ಕೊಡಲಿಯಿಂದ ಮರವನ್ನು ಕಡಿತೀವಿ, ನೀರಿಂದ ಸಿಂಪಡಿಸ್ತೀವಿ. ಹೀಗೆ ಮರವನ್ನು ಕಡಿಲಿಕ್ಕೆ ಬರ್ತದೆ, ನೀರನ್ನು ಸಿಂಪಡಿಸಲಿಕ್ಕೆ ಬರ್ತದೆ, ಅದು ಸಾಧನ ಆಗ್ತದೆ. ಆದರೆ ವೈರಾಗ್ಯದಿಂದ ಈ ಜಗದ್ವೃಕ್ಷವನ್ನು ಕಡಿಯೋದು ಅಂದರೆ ಏನರ್ಥ? ಅಸಂಗ ಅಂತ ಹೇಳಿದರೆ ಅನಾಸಕ್ತಿ ಅಂತಂದರೆ ಇವರು ನನ್ನವರು ಅನ್ನುವ ಭಾವ ಏನಿದೆ ಅಲ್ಲ, ಇದೇ ಆಸಕ್ತಿ ಅಂತಂದರೆ. ಅದು ಇಲ್ಲ ಅಂತಂದಾದಾಗ
ಅದೇ ಅಸಂಗ. ಈ ಭೌತಿಕ ಜಗತ್ತಿನಿಂದ ನಮಗೆ ಅದರೊಂದಿಗೆ ಅಂಟಿಕೊಳ್ಳೋದು, ಅದರಿಂದ ಬಿಡಿಸಿಕೊಳ್ಳೋದು, ಇಷ್ಟೇ. ಯಾರೋ ಒಬ್ಬನಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಸುದ್ದಿ ಬರುತ್ತೆ. ಹೌದಾ, ಹಾಗೆ ಅಯ್ಯೋ ಪಾಪ ಅನಿಸಿಬಿಡುತ್ತೆ. ಇಲ್ಲ, ಆ ಆಕ್ಸಿಡೆಂಟು ಆದದ್ದು ಯಾರೋ ನಮ್ಮ ತೀರಾ ಆಪ್ತರಿಗೆ ಅಂತಂದಾದಾಗ ಇದ್ದಕ್ಕಿದ್ದಾಗಿ ಮತ್ತೆ ಪುನಃ ದಿಗಿಲು ಬೀಳ್ತೇವೆ. ಅತ್ಯಾಪ್ತರು ಅಲ್ಲ ಅಂತಂದಾದಾಗ ಏನೇ ದೊಡ್ಡ ಹಾನಿ ಆದರೂ ಹೌದಾ ಪಾಪ ಅಯ್ಯೋ ಪಾಪ ಅಂತನಿಸಿ ಸುಮ್ಮನಿರ್ತೇವೆ. ಅದು ಅಸಂಗ. ಇದ್ದಕ್ಕಿದ್ದಾಗ ಗಾಬರಿ ಬಿದ್ದು ಅಯ್ಯೋ ದೇವರು ಹೀಗಾಗೋಯ್ತು, ಅಯ್ಯೋ 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 ಅಂತ ಹೇಳಿ ವಿಲಪಿಸ್ತೀವಲ್ಲ, ಅದಕ್ಕೆ ಕಾರಣವಾಗಿರುವಂತಹದ್ದು ಆಸಕ್ತಿ. ಆ ಅನಾಸಕ್ತಿ ಏನಿದೆಯಲ್ಲ, ಅದಿತ್ತು ಅಂತಂದರೆ ನಮಗೂ ಅವರಿಗೂ ಛೇದ ಆಯಿತು. ಆಸಕ್ತಿ ಇದ್ದಾಗ ಅಂಟ್ಕೊಂಡ್ಬಿಡ್ತು. ಇದೇ ಅನಾಸಕ್ತಿ, ಆಸಕ್ತಿ ಶಾಸ್ತ್ರ. ಬಹಳ ಸುಂದರವಾಗಿ ಈ ಅಸಂಗ ಅನ್ನೋ ಶಬ್ದಕ್ಕೆ ತಾವು ವಿಶ್ಲೇಷಣೆಯನ್ನು ಮಾಡಿದ್ದೀರಿ ಸ್ವಾಮಿ. ಇನ್ನೊಂದು ಪ್ರಶ್ನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನೇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಬಹಳ ವಿಚಿತ್ರ. ಭಗವಂತ ಹೇಳ್ತಾನೆ, ನನ್ನ ಅಂಶ ಜೀವರು, ನನ್ನ ಅವಯವ ಜೀವರು ಅಂತ ಹೇಳ್ತಾನೆ. ಸಂಸ್ಕೃತದಲ್ಲಿ ಅಂಶ ಅನ್ನೋದಕ್ಕೆ ತುಂಡು, ಅವಯವ ಅನ್ನೋ ಅನೇಕ ಅರ್ಥಗಳಿವೆ. ಉದಾಹರಣೆಗೆ ನಾವು ನೋಡೋದಾದರೆ, ಒಂದು ಬಟ್ಟೆಗೆ ನೂಲು ಅನ್ನೋದು ಅಂಶ, ಅದು ತುಂಡು. ಮಡಿಕೆಗೆ ಕಪಾಲ ಅನ್ನೋದು ಅವಯವ ಅಂತ ನಾವು ಕರೆಸ್ಕೊಳ್ತದೆ. ಹೀಗೆ ಒಂದೊಂದು ಪಾರ್ಟ್ ಅಂತ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಅವಯವ ತುಂಡು ಅಂದರೆ ಒಂದು ಪಾರ್ಟ್. ಹಾಗಾದರೆ ಭಗವಂತನ ತುಂಡು ಜೀವನ, ಭಗವಂತನ ಅವಯವ ಜೀವನ, ಭಗವಂತನ ಅವಯವ ಜೀವ ಆಗೋದಂದ್ರೆ ಏನರ್ಥ? ಅಂಶ ಅನ್ನುವ ಶಬ್ದದ ಬಳಕೆ ಎರಡು ಕಡೆ ಇದೆ. ಭಿನ್ನಾಂಶರು ಅಂತ ಒಂದು, ಇನ್ನೊಂದು ಅಭಿನ್ನಾಂಶರು ಅಂತ ಹೇಳಿಕೊಂಡು. ಈ ಬಟ್ಟೆಯ ಎಲ್ಲ ನೂಲುಗಳು ಅದು ಈ ಬಟ್ಟೆಯ ಅಭಿನ್ನ ಅಂಶಗಳು. ಅದೇ ನಿಮ್ಮ ಬಟ್ಟೆಯಲ್ಲಿರುವ ನೂಲು ಏನಿದೆ ಅದು ಭಿನ್ನಾಂಶ. ನಿಮ್ಮ ಬಟ್ಟೆಯಲ್ಲಿ ಅದು ಸಣ್ಣ ಒಂದು ಬಟ್ಟೆ ತುಂಡು ಅಂತ ಇಟ್ಕೊಳ್ಳಿ. ಇದರ 10ನೇ ಒಂದು ಅಂಶ ಆ ಬಟ್ಟೆ ಅಂತ ಹೇಳ್ತೇವೆ. ಹೌದಾ? ಹೌದು ಸ್ವಾಮಿ. ಇದು ಹಾಗೆ. ಅವನಲ್ಲಿ ಸಂಪತ್ತು ಎಷ್ಟಿದೆ? ನನ್ನ ಸಂಪತ್ತಿನ 100ನೇ ಒಂದು ಅಂಶ ಅವನಲ್ಲಿರೋದು. ಅಂದರೆ ನನ್ನಲ್ಲಿ 99 ಇದೆ, ಒಂದು ಅಲ್ಲಿದೆ. ಅಲ್ಲ, ಇಲ್ಲಿ 100, ಅಲ್ಲಿ 1. ಹೇಗೋ ಹಾಗೆ ಮಮೈವಾಂಶೋ ಜೀವಲೋಕೆ ಅಂತಂದರೆ ಭಗವಂತ ಅವನು ಅನಂತ. ಅದರ ಯಾವುದೋ ಒಂದು ಅಂಶ ಅಷ್ಟೇ ಜೀವರು. ಅಭಿನ್ನಾಂಶರು ಅಂತ ಹೇಳಲಿಕ್ಕೆ ಅರ್ಥ ಎರಡೂ ಹೇಳಬಹುದು. ಸರಿ, ಇದನ್ನು ಅಭಿನ್ನಾಂಶ ಅಂತ ಯಾಕೆ ಇಟ್ಕೋಬಾರ್ದು? ಗಮನಿಸಿ, ಈ ಬಟ್ಟೆಯಲ್ಲಿರುವ ಎಲ್ಲ ನೂಲುಗಳು ಅದು ಅಭಿನ್ನಾಂಶಗಳು. ಆ ಎಲ್ಲ ನೂಲುಗಳು ಒಟ್ಟು ಸೇರಿದಾಗ ಅದೇ ಒಂದು ಬಟ್ಟೆ. ಹಾಗೆ ಜೀವರಾಶಿಗಳೆಲ್ಲ ಒಂದಾದರೆ ಅದೇ ಭಗವಂತ ಅಂತ ಹೇಳಬೇಕು. ಗಮನಿಸಿ, ಭಗವಂತನ ಅಗತ್ಯ ನಮಗೆ ಯಾಕೆ? ನಾವು ಕಷ್ಟದಲ್ಲಿದ್ದೇವೆ, ದುಃಖದಲ್ಲಿದ್ದೇವೆ, ಅವನು ಮೊರೆ ಹೊಂದಿದ್ದೇವೆ ಅಂತಾರೆ. ಅವನ ಅನುಗ್ರಹದಿಂದ ನಮ್ಮ ಕಷ್ಟ ದುಃಖಗಳೆಲ್ಲ ಪರಿಹಾರ ಆಗ್ತವೆ. ಹಾಗೆ ಮಾಡಬೇಕು ಅಂತಿದ್ರೆ ಅವನಲ್ಲಿ ನಮಗೆ ಭಕ್ತಿ ಬೇಕು. ಮಹಾತ್ಮ ಜ್ಞಾನ ಬಂದಾಗ ಭಕ್ತಿ ಹುಟ್ಟತ್ತೆ. ಆ ಮಹಾತ್ಮ ಜ್ಞಾನದ ಹಿನ್ನೆಲೆಯಲ್ಲಿ ಅವನನ್ನು ಆರಾಧಿಸಿದಾಗ ನಮ್ಮ ದುಃಖಗಳನ್ನೆಲ್ಲವ ದೂರ ಮಾಡ್ತಾನೆ. ಈಗ ಗಮನಿಸಿ, ಎಲ್ಲ ಜೀವರಾಶಿಗಳು ಒಂದಾದಾಗ ಅವನೇ ಭಗವಂತ. ಇಟ್ಟುಕೊಂಡ್ರೆ ಏನಾಯಿತು ಗಮನಿಸಿ. ಒಬ್ಬೊಬ್ಬ ಜೀವರಲ್ಲಿ ದುಃಖ ಎಷ್ಟು? 10 ಅಂತ ಇಟ್ಕೊಳ್ಳಿ. ಇಂತಹ 10 ಜೀವರು ಒಂದಾದಾಗ ಅವನೇ ಭಗವಂತ.
ಈಗ ಭಗವಂತನ ದುಃಖ ಹೆಚ್ಚು ಒಬ್ಬ ಜೀವನಲ್ಲಿ. ಜೀವರೆಲ್ಲ ಯಾರು? ಭಿನ್ನ ಭಿನ್ನ ಭಿನ್ನರು 10 ಮಂದಿ ಜೀವರು. 10 ಜೀವರಲ್ಲಿ ಪ್ರತ್ಯೇಕವಾಗಿ ಅವರಲ್ಲಿರೋ ದುಃಖ ಹೆಚ್ಚು, ಭಗವಂತನಲ್ಲಿರೋ ದುಃಖ ಹೆಚ್ಚು. ಸಹಜವಾಗಿ ಭಗವಂತನಲ್ಲಿರೋ ದುಃಖ ಹೆಚ್ಚು. ಬಟ್ಟೆಯ ಒಂದು ನಿಲಿನ ಕೆಂಬಣ್ಣ ಕಾಣೋದಿಲ್ಲ, ಅದೇ ಒಟ್ಟು ಸೇರಿದಾಗ ಅದರ ಬಣ್ಣ ಕಣ್ಣಿಗೆ ರಾಚಿ ಹೊಡೆಯುತ್ತೆ. ಹಾಗೆ ಭಿನ್ನ ಭಿನ್ನ ಜೀವರಲ್ಲಿ ಇರೋ ದುಃಖಗಳು ಅಲ್ಪ. ಅವನೇ ಭಗವಂತ ಅಂತ ಆಗಿಬಿಟ್ರೆ ಅವನಲ್ಲಿರೋ ದುಃಖ ಅಪಾರ. ಹಾಗಿರುವಾಗ ಜೀವರಾಶಿಗಳು ಅವನ ಬಳಿಗೆ ಹೋಗಿ ದೇವರೇನು ದುಃಖವನ್ನು ದೂರ ಮಾಡು ಅಂತ ಯಾವ ಮುಖದಲ್ಲಿ ಕೇಳಬೇಕು? ಸಾಲ ಕೇಳಲಿಕ್ಕೆ ಅಂತ ಹೋಗಿರ್ತೀವಿ, ಅವನೇನು ಮಾಡ್ತಾನೆ? ಇಲ್ಲಪ್ಪ ನೋಡು ನನ್ನ ಕಷ್ಟ ಹಾಗೆ ಹೀಗೆ ಅಂತ ಹೇಳ್ಕೊತಾನೆ. ನಮಗೆ 100 ರೂಪಾಯಿ ಸಾಲ ಬೇಕಾಗಿತ್ತು, ನಾವೇನು ಮಾಡ್ತೀವಿ? ಇಲ್ಲಪ್ಪ ಹಾಗಾದರೆ ಇರಲಿ, ನಿನ್ನ ಕಷ್ಟ ನೋಡಿದ್ರೆ ನಮಗೇನೆ ಅಯ್ಯೋ ಪಾಪ ಅಂತ ಅನಿಸ್ತಾ ಉಂಟು, ತಕ್ಕೊಂದು 10 ರೂಪಾಯಿ ಇಟ್ಟುಕೊಂಡು ನಾವು 10 ರೂಪಾಯಿ ಕೊಟ್ಟು ಬರ್ತೇವೆ. ಭಗವಂತನ ಅವಸ್ಥೆ ಹೀಗಾಯಿತು. ಇನ್ನೂ ಒಂದು ಗಮನಿಸಿ, ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ದೋಷಗಳು, ಒಂದೊಂದು ದೋಷ ಇದ್ದುದಕ್ಕೆ ಒಬ್ಬೊಬ್ಬರನ್ನು ನಾವು ದೂರ್ತೀವಿ, ದ್ವೇಷಿಸ್ತೀವಿ. ಇಂತಹ ಜೀವರಾಶಿಗಳೇ ಒಂದಾದಾಗ ಅವನೇ ದೇವರು ತಂದದ್ದಾದರೆ ಅವನಲ್ಲಿ ನಮಗೆ ಭಕ್ತಿ ಗೌರವ ಹುಟ್ಟಬೇಕೋ ಇಲ್ಲ ದ್ವೇಷ ಹೆಚ್ಚು ಹುಟ್ಟಬೇಕೋ? ಗೌರವ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ, ಭಕ್ತಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಗೌರವದ ಹೊರತಾಗಿ ದ್ವೇಷ ಹುಟ್ಟತ್ತೆ, ಅಭಿಮಾನದ ಹೊರತಾಗಿ ಕನಿಕರ ಹುಟ್ಟತ್ತೆ. ಅಯ್ಯೋ ದೇವರು ನಿನ್ನ ಸ್ಥಿತಿಯೇ, ನಿನ್ನ ಗತಿಯೇ ಅಂತ ಹೇಳಿಕೊಂಡು ಕನಿಕರ ಹುಟ್ಟತ್ತೆ. ಹಾಗಿದ್ದಾಗ ಅವನು ದೇವರು ಅಂತಂದ್ರೆ ಏನು? ನಾವು ಎಲ್ಲರೂ ಕೂಡ ದೇವರ ಹತ್ರ ಹೋಗ್ತೀವಿ ಯಾಕೆ? ಅವನು ಸರ್ವೋತ್ತಮ ಸರ್ವಶಕ್ತ ಅಂತ ಹೇಳಿಕೊಂಡ್ರು. ಜೀವರೊಂದಾದಾಗ ಅವನೇ ದೇವರು ಅಂತ ಆದದ್ದಾದರೆ ಇಂತಹ ದೇವರು ನಮಗೆ ಬೇಕೋ, ಅಗತ್ಯ ಇದೆಯೇ? ಇಲ್ಲ. ಹಾಗಾಗಿ ಆ ಶ್ಲೋಕ ಕೂಡ ಅದನ್ನು ಹೇಳ್ತಾ ಇಲ್ಲ, ಇದು ಭಿನ್ನಾಂಶವನ್ನು ಹೇಳ್ತಾ ಇದೆ. ಹೀಗಂದಾಗ ಯಾವ ಸಮಸ್ಯೆಗೂ ಅವಕಾಶ ಇಲ್ಲ. ಅಂಶ ಅನ್ನೋ ಶಬ್ದಕ್ಕೆ ಲೋಕದ ದೃಷ್ಟಿಯಿಂದ ನಾವು ಅರ್ಥ ಇಟ್ಕೊಂಡು ಅಪಾರ್ಥ ಮಾಡಿಕೊಡ್ತಾ ಇದ್ದೀವಿ. ತಾವು ಸುಂದರವಾದಂತಹ ವಿಶ್ಲೇಷಣವನ್ನು ಮಾಡಿದ್ದೀರಿ ಸ್ವಾಮೀಜಿ. ಇನ್ನೊಂದು ಪ್ರಶ್ನೆ, ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯಹ ಮೋಜಸ ಅಂತ ಶ್ಲೋಕ ಬರ್ತದೆ. ಬಹಳ ವಿಚಿತ್ರ. ದೇವರು ನಮ್ಮನ್ನು ಹೊತ್ತಿದ್ದಾನೆ. ತಾಯಿ ಮಗುವನ್ನು ಹೊತ್ತುತ್ತಾಳೆ, ಧಾರಣೆ ಮಾಡ್ತಾಳೆ. ಆ ಮಗುಗೆ ತಾಯಿ ನನ್ನನ್ನು ಧರಿಸಿದ್ದಾಳೆ ಎಂಬ ಫೀಲಿಂಗ್ ಬರ್ತದೆ, ಆ ಸ್ಪರ್ಶದ ಅನುಭವ ಬರ್ತದೆ. ನಾವು ಮಡಿ ಮೇಲೆ ಕೂತ್ಕೊಳ್ತೇವೆ, ಚೇರ್ ಮೇಲೆ ಕೂತ್ಕೊಳ್ತೇವೆ. ನಮ್ಮನ್ನು ಧಾರಣೆ ಮಾಡಿರುವಂತಹ ಭೂಮಿ ತಾಯಿ, ಮಣಿ ಆಗಿರ್ಬೋದು, ಪೀಠ ಆಗಿರ್ಬೋದು, ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಅಲ್ಲಿ ಕೂತಿದ್ದೇವೆ ಅಂತ ಆ ಸ್ಪರ್ಶದ ಅನುಭವ ನಮಗೆ ಬರ್ತಾ ಇದೆ, ಫೀಲಿಂಗ್ ಬರ್ತಾ ಇದೆ. ಬ್ರಹ್ಮಾಂಡ ನಾಯಕನಾದಂಥ ಭಗವಂತ ನಮ್ಮನ್ನು ಹೊತ್ತಿದ್ದಾನೆಂದ ಮೇಲೆ ಆ ಭಕ್ತನಿಗೆ ಆ ಸ್ಪರ್ಶದ ಅನುಭವ, ನನ್ನ ಹೊತ್ತಿದ್ದಾನೆ ಭಗವಂತ ಅಂತ ಆ ಅನುಭವ ಯಾಕೆ ಬರ್ತಾ ಇಲ್ಲ ಸ್ವಾಮೀಜಿ? ನೀವು ಕೇಳ್ತಾ ಇರುವಂತಹದ್ದು ತ್ವಾಚ ಅನುಭವವನ್ನು ಕೇಳ್ತಾ ಇದ್ದೀರಿ. ಇದು ಅದಲ್ಲ. ಭಗವಂತನನ್ನು ವರ್ಣಿಸುವ ಹೊತ್ತಿಗೆ ಅಲ್ಲಲ್ಲಿ ಅವನು ಧ್ಯಾನಗಮ್ಯೋ ಭವತ್ ಪ್ರಭು, ಅವನು ಧ್ಯಾನಕ್ಕೆ ಗೋಚರನಾಗುವವನು. ಭೌತಿಕ ಸ್ಪರ್ಶ ಗೋಚರನಾಗುವವನು ಅಲ್ಲ. ಯಥೋ ವಾಚೋ ನಿವರ್ತಂತೆ ಅಂತ ಹೇಳುವ ಮೂಲಕ ಮಾತಿಗೆ ಸಿಲುಕದವನು ಅವನು ನಮ್ಮ ಈ ಯಾವ ಇಂದ್ರಿಯಗಳಿಗೂ ಸಿಲುಕುವವನಲ್ಲ. ಒಂದು ದೃಷ್ಟಾಂತ ನಾವು ಹೇಳ್ತೇವೆ, ಗಮನಿಸಿ. ಒಂದು ದೇಶ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತಂದರೆ ಭೌತಿಕ ದೃಷ್ಟಾಂತ. ಹೇಗೆ ನಡ್ಕೊಂಡು ಹೋಗ್ತಾ ಇದೆ? ಅಲ್ಲೊಂದು ರಾಜಕೀಯ ವ್ಯವಸ್ಥೆ ಇದೆ. ರಾಜನಿಲ್ಲದೆ ಹೋದಾಗ ಅಲ್ಲಿ ಅರಾಜಕತೆ. ಏನು? ರಾಜನೊಬ್ಬ ಇಲ್ಲದೆ ಹೋದಾಗ ಅರಾಜಕತೆ ತಾಂಡವವಾಡತ್ತೆ. ಹೇಳೋಳು ಕೇಳೋಳು ಏನಿಲ್ಲ, ಯಾವ ಹೊತ್ತಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಬ್ಬ ಇದ್ದಾನೆ ಅಂತಂದರೆ ಎಲ್ಲವೂ ಕೂಡ ಅವಾಗ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಇವತ್ತು ಹಾಗೆ ಸ್ವತಂತ್ರ ದೇಶದಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವಿಷ್ಟು ಆನಂದದಿಂದ ಸುವ್ಯವಸ್ಥಿತವಾಗಿ ಬದುಕನ್ನು ಸಾಗಿಸ್ತಾ ಇದ್ದೀವಲ್ಲ, ಯಾರು ನಮ್ಮನ್ನು ಇಷ್ಟು ಧಾರಣೆ ಮಾಡಿಕೊಂಡಿದ್ದಾರೆ? ನಮ್ಮ ಸಂವಿಧಾನ. ಸಂವಿಧಾನ ಒಂದು ಹೀಗಿದೆ ಎಂಬ ಕಾರಣಕ್ಕೆ ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ.
ಸಂವಿಧಾನ ಇಲ್ಲ ಅಂತಾದರೆ ಎಲ್ಲ ಕಡೆ ವ್ಯವಸ್ಥೆ. ಸಂವಿಧಾನ ನಮ್ಮನ್ನು ಎಲ್ಲರನ್ನು ಕೂಡ ರಕ್ಷಿಸ್ತಾ ಇದೆ, ನಮ್ಮನ್ನು ಧಾರಣೆ ಮಾಡಿಕೊಂಡಿದೆ. ಆ ಸಂವಿಧಾನಕ್ಕೆ ಸ್ಪರ್ಶಾನುಭವ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಇನ್ನು ಘ್ರಾಣೇಂದ್ರದಿಂದ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣಿನಿಂದ ನಾವು ಕಾಣೋ ಸಾಧ್ಯ ಇಲ್ಲ, ನಾಲಿಗೆಯಿಂದ ನಾವು ಗ್ರಹಿಸೋ ಸಾಧ್ಯ ಇಲ್ಲ, ಶ್ರೋತ್ರೇಂದ್ರಿಯಲ್ಲಿ ಕೂಡ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಉಂಟೋ ಇಲ್ಲೋ? ಉಂಟು. ಹೌದಾ? ನಮ್ಮ ಧಾರಣೆ ಮಾಡೋದು ಹೌದೋ ಅಲ್ಲೋ? ಹೌದು. ಹಾಗೆ ಭಗವಂತ. ಬಹಳ ಸುಂದರವಾದ ಉತ್ತರ ಸ್ವಾಮಿ. ಸಂವಿಧಾನ ಅನ್ನೋದು ಬಹಳ ಪ್ರಮುಖವಾಗಿರುವಂತಹ ವಿಷಯ. ಆ ಸಂವಿಧಾನವನ್ನು ನಾವು ಒಪ್ಪಿದ್ದೇವೆ, ಆದರೆ ಅದು ನಮ್ಮನ್ನು ಧಾರಣೆ ಮಾಡಿದರೂ ಕೂಡ ಅದರ ಅನುಭವ ನಮಗೆ ಹೇಗೆ ಆಗ್ತಾ ಇಲ್ವೋ ಹಾಗೆ ಭಗವಂತನ ವಿಚಾರದಲ್ಲಿ ಅಂತ ತಾವು ಬಹಳ ಸುಂದರವಾದಂತಹ ವಿಶ್ಲೇಷಣೆಯನ್ನು ಕೊಟ್ಟಿದ್ದೀರಿ. ಅದೇ ಆ ಪ್ರಜ್ಞೆ ಯಾರಿಗಿದೆ ಅವನಿಗೆ ಕ್ಷಣ ಕ್ಷಣಕ್ಕೂ ಅದರ ಎಚ್ಚರ ಇರ್ತದೆ. ಅದನ್ನು ಯಾರು ತಿಳಿದಿದ್ದಾನೆ ಅವನಿಗೆ ಎಲ್ಲಿ ಹೋದರೂ ಕೂಡ ಒಟ್ಟು ಬದುಕಿನಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾಕೆ ಇದು ಹೀಗಿದೆ ಹೇಳಿದರೆ ಸಂವಿಧಾನಿಗೆ ರಕ್ಷಿಸುತ್ತೆ. ಅದರಿಂದಾಗಿ ಇದ್ಯಾಕೆ ಹೀಗಾಗ್ತಾ ಇದೆ, ಯಾಕೆ ಇಲ್ಲಿ ಇವತ್ತು ಬೆಳಕು ಬಂತು, ಯಾಕೆ ನಮಗೆ ನೀರು ಸಿಕ್ತು, ಯಾಕೆ ನಮಗೆ ಗಾಳಿ ಸಿಕ್ಕಿತು, ಯಾಕೆ ನಾವು ಸುರಕ್ಷಿತರಾಗಿದ್ದೇವೆ ಕೇಳಿದರೆ ನಮಗೆ ಬಲವಾದ ಸಂವಿಧಾನ ಇದೆ, ಸಮರ್ಥವಾದ ಸಂವಿಧಾನ ಇದೆ. ಯಾರು ಜ್ಞಾನಿ ಇದ್ದಾನೆ ಅವನಿಗೆ ಅದರ ಎಚ್ಚರ ಸದಾ ಇರತ್ತೆ, ಹೆಜ್ಜೆ ಹೆಜ್ಜೆಗೂ ಇರುತ್ತೆ. ಇನ್ನೊಂದು ಪ್ರಶ್ನೆ ಸ್ವಾಮಿ. ತತಃಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸತ ಪುರಾಣಿ ಅಂತ ಶ್ಲೋಕ. ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಯಾರು ಮೂಲದ ಅನ್ವೇಷಣವನ್ನು ಮಾಡ್ತಾರೋ ಅವನು ಜ್ಞಾನಿ ಆಗ್ತಾನೆ. ಈ ಸುವಿರೂಢವಾದ ಈ ಜಗದ್ವೃಕ್ಷದ ಮೂಲದ ಅನ್ವೇಷಣೆಗಾಗಿ ಹೊರಟಿರುವಂತಹ ವ್ಯಕ್ತಿ ಅದರ ಜ್ಞಾನವನ್ನು ಪಡ್ಕೊಂಡ ಮೇಲೆ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೆ. ಭಗವಂತನ ಅಪರೋಕ್ಷ ಜ್ಞಾನ ಆದ ಕೂಡಲೇ ಅವನು ಇಲ್ಲಿಂದ ಹೊರಟು ಹೋಗ್ತಾನೆ. ಹಾಗಾದರೆ ಯಾರು ಜ್ಞಾನವನ್ನು ಪಡ್ಕೊಂಡಿದ್ದಾರೋ ಅವರು ಇಲ್ಲಿಲ್ಲ, ಅವರು ಹೊರಟೋಗಿದ್ದಾರೆ. ಇನ್ಯಾರು ಇದ್ದಾರೋ ಅವರು ಜ್ಞಾನಿಗಳಲ್ಲ. ಹಾಗಾದರೆ ನಮ್ಮ ಪರಿಸ್ಥಿತಿ ಏನು? ನಾವು ಯಾರ ಹತ್ರ ಉಪದೇಶವನ್ನು ಪಡ್ಕೊಳ್ಬೇಕು? ತಿಳಿದವರು ಇಲ್ಲಿಂದ ಹೋಗಿಬಿಟ್ಟಿದ್ದಾರೆ, ಇಲ್ಲಿದ್ದವರು ತಿಳ್ಕೊಂಡಿಲ್ಲ. ಹಾಗಾದರೆ ನಾವು ಅಜ್ಞಾನಿಗಳ ಹತ್ರ ಉಪದೇಶವನ್ನು ಪಡ್ಕೊಳ್ಬೇಕಾ? ಅಲ್ಲಿ ಗಮನಿಸಿ, ತಿಳಿದವರು ನನ್ನ ಬಳಿ ಬರ್ತಾರೆ, ಮುಂದೆ ಮರಳಿ ಅವರು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿದ್ದಾನೆ ಹೊರತು ಯಾವ ಹೊತ್ತಿಗೆ ತಿಳಿವು ಹುಟ್ಟತ್ತೆ ಆ ಕ್ಷಣದಲ್ಲೇ ಇಲ್ಲಿಂದ ಎದ್ದುಕೊಂಡು ಆ ಕಡೆ ಹೋಗ್ತಾನೆ, ಇಲ್ಲಿನ ಸಂಪರ್ಕವನ್ನೆಲ್ಲ ಕಳೆದುಕೊಡ್ತಾನೆ ಇಲ್ಲ. ಮೋಕ್ಷಕ್ಕೆ ಹೋಗೋದು ಭಗವಂತ ಕರೆಸಿಕೊಂಡಾಗ, ಭಗವಂತ ಕರೆಸಿಕೊಳ್ಳೋದು ಅವನ ಸಾಧನೆ ಪರಿಪೂರ್ಣವಾದಾಗ. ಅವನ ಸಾಧನೆಯಲ್ಲಿ ಅವನು ತಿಳ್ಕೊಳ್ಳೋದು ಮಾತ್ರ ಸೇರಿದ್ದಲ್ಲ, ತಿಳಿಸಿಕೊಡೋದು ಕೂಡ. ತಾನು ತಿಳಿದ ಬಳಿಕ ತಾನು ತಿಳಿದ ಸತ್ಯವನ್ನು ಜಗತ್ತಿಗೆ ತಿಳಿಸಿಕೊಡೋದು, ಅದು ಇವನ ಸಾಧನೆಯಲ್ಲಿ ಸೇರಿದೆ. ಆ ಸಾಧನೆ ಯಾರದ್ದು ಎಷ್ಟೆಷ್ಟು ಯಾವಾಗ ಪರಿಪೂರ್ಣವಾಗುತ್ತೆ ಆಮೇಲೆ ಭಗವಂತವನ್ನು ಕರೆಸಿಕೊಳ್ಳೋದು ಹೊರತು ತಿಳಿವು ಹುಟ್ಟಿದಾಕ್ಷಣ ಇಲ್ಲಿಂದ ಎದ್ದು ಓಡ್ಕೊಂಡು ಓಡೋದು ಅಲ್ಲ. ಹಾಗಾಗಿ ಈ ಸಮಸ್ಯೆಗೆ ಅವಕಾಶ ಇಲ್ಲ. ಅದಷ್ಟಲ್ಲದೆ ಗಮನಿಸಿ, ತತ್ವೋಪದೇಶವನ್ನು ಭಗವಂತನೇ ಮುಂದೆ ಸ್ವತಃ ನಿಂತು ಮಾಡ್ತಾ ಇದ್ದಾನೆ. ತಾನೇ ನಿಂತು ಮಾಡ್ತಾ ಇದ್ದಾನೆ. ಇಲ್ಲಿ ಯಾರು ಕರೆಸಿಕೊಳ್ಳೋದು ಇಲ್ಲ, ಅವನೇ ಸ್ವತಃ ನಿಂತು ತತ್ವೋಪದೇಶವನ್ನು ನೀಡ್ತಾ ಇದ್ದಾನೆ. ಯಾರು ತನ್ನನ್ನು ಚೆನ್ನಾಗಿ ತಿಳ್ಕೋತಾ ಇದ್ದಾರೆ ಅವರ ಸಾಧನೆ ಪರಿಪೂರ್ಣ ಆಗಬೇಕು. ಅವನೇ ಕರೆಸಿಕೋಬೇಕು, ನಾವು ಹೋಗ್ಲಿಕ್ಕಾಗೋದಿಲ್ಲ. ಆ ಸಾಧನೆಯಲ್ಲಿ ಬುಧ ಅಭಿಧಾನಂ ಶ್ರವಣಂ ಬುಧೇತರಃ ಧ್ರುವಂ ವಿದಧ್ಯಾತ್ ವಿಮುಮುಕ್ಷುರಾತ್ಮನಃ. ಮುಕ್ತಿ ಬೇಕು ಅಂತ ಬಯಸುವವನು ತನ್ನ ಸಾಧನೆ ಮಾಡಿಕೊಂಡು ಓಡಿ ಹೋಗಲಿಕ್ಕೆ ಬರೋದಿಲ್ಲ, ದೇವರವನ್ನು ಕರೆಸಿಕೊಳ್ಳೋದಿಲ್ಲ. ಹಾಗೆ ಅವನ ಸಾಧನೆ ಪರಿಪೂರ್ಣ ಆಗೋದು ತಾನು ತಿಳಿದ ಸತ್ಯವನ್ನು ಪರರಿಗೂ ತಿಳಿಸಿ, ಒಂದು ಹಂತದ ತನಕ ತಿಳಿಸಿ ಅವನ ಸಾಧನೆ ಪರಿಪೂರ್ಣ ಆಯಿತು ಅಂತಾದರೆ ಮತ್ತೆ ಅವನನ್ನು ಕರೆಸ್ಕೋತಾನೆ. ಹಾಗಾಗಿ ಸಮಸ್ಯೆಗೆ ಅವಕಾಶ. ಸುಂದರವಾದ ಉತ್ತರ ಸ್ವಾಮಿ. ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತ ಕೃದ್ವೇದ ವಿದೇಹ ಚಾಹಂ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸಕಲ ವೇದಗಳಿಂದಲೂ ಕೂಡ ನಾನು ಪ್ರತಿಪಾದ್ಯನಾಗಿದ್ದೇನೆ, ಸಕಲ ವೇದದ ಅರ್ಥ ನಾನೇ ಅಂತ ಕೃಷ್ಣ ಹೇಳ್ಕೊಳ್ತಾ ಇದ್ದಾನೆ. ತಮಾಷೆ ಅಂದರೆ ದೇವರನ್ನು ಮಾತ್ರ ವೇದ ತಿಳಿಸ್ತಾ ಇಲ್ಲ, ಯಜ್ಞ ಯಾಗಾದಿಗಳು, ವರ್ಣಾಶ್ರಮ ಧರ್ಮಗಳು, ಇತರ ದೇವತೆಗಳು
ಇನ್ನು ಅತೀಂದ್ರಿಯವಾಗಿರುವಂತಹ ಧರ್ಮ ಅಧರ್ಮ ಎಲ್ಲವನ್ನೂ ಕೂಡ ವೇದ ತಿಳಿಸ್ತಾ ಇದೆ. ಒಂದೊಮ್ಮೆ ವೇದದ ಅರ್ಥ ಸಂಪೂರ್ಣ ಭಗವಂತನೇ ಅಂತಾದರೆ ನಾವು ಕರ್ಮಗಳನ್ನು, ವೇದೋಕ್ತವಾದಂತಹ ಕರ್ಮಗಳನ್ನು, ಯಜ್ಞ ಯಾಗಾದಿಗಳನ್ನು, ವರ್ಣಾಶ್ರಮ ಧರ್ಮಗಳನ್ನು ತಿಳ್ಕೊಳ್ಳೋದು ಹೇಗೆ? ಯಾಕಂದರೆ ವೇದದ ಅರ್ಥವೇ ಭಗವಂತ ಅಂತಾದ ಮೇಲೆ ಸಮಗ್ರ ಋಗ್ವೇದಾದಿ ವೇದಗಳು, ಇಡೀ ವೈದಿಕ ಸಂಹಿತೆ, ವೈದಿಕ ವಾಂಗ್ಮಯ ಭಗವಂತನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂದರೆ ಈ ಯಜ್ಞಯಾಗಾದಿಗಳು, ವರ್ಣಾಶ್ರಮಗಳು, ಬೇರೆ ದೇವತೆಗಳ ಜ್ಞಾನ ನಮಗೆ ವೇದದಿಂದ ಬರಲಿಕ್ಕೆ ಹೇಗೆ ಸಾಧ್ಯ ಸ್ವಾಮೀಜಿ? ವೇದಕ್ಕೆ ಒಂದು ಅರ್ಥ ಅಲ್ಲ, ಮೂರು ಅರ್ಥಗಳಿದ್ದಾವೆ. ಅದರಲ್ಲಿ ಒಂದು ಅರ್ಥ ಎಲ್ಲ ವೇದಗಳಿಗೆ ಅವನು ಭಗವಂತನೇ. ಆ ಅಭಿಪ್ರಾಯದಿಂದ ವೇದೇಶ್ ಸರ್ವೈ ಅಹಮೇವ ವೇದ್ಯ, ಮುಖ್ಯ ಅರ್ಥ ನಾನು ಅಂತ ಭಗವಂತ ಹೇಳಿದ್ದಾನೆ. ಮುಖ್ಯವಾಗಿ ಇತರ ಎಲ್ಲವೂ ಕೂಡ ವೇದದಲ್ಲಿ ಒಂದು ಮಾತಿದೆ, ಅದಕ್ಕೊಂದು ದೃಷ್ಟಾಂತ. ವೇದದಲ್ಲಿ ಒಂದು ಮಾತಿದೆ, ನಾಮಾನಿ ಸರ್ವಾಣಿ ಯಮಾವಿಶಂತಿ ಯೋ ದೇವಾನಾಂ ನಾಮಧ ಏಕ ಏವ. ಲೋಕದಲ್ಲಿ ಏನು ಶಬ್ದಗಳು, ಏನು ಹೆಸರುಗಳು ಅಂತಿದ್ದಾವೋ ಅವು ಎಲ್ಲವೂ ಕೂಡ ಆತನದ್ದೇ, ಅವೆಲ್ಲವೂ ಕೂಡ ಆತನದ್ದೇ. ಆ ಹೆಸರುಗಳಲ್ಲಿ ಕೆಲವನ್ನು ಇವರಿಗೆ, ಕೆಲವನ್ನು ಇವನಿಗೆ, ಕೆಲವನ್ನು ಅವರಿಗೆ, ಕೆಲವನ್ನು ಇವರಿಗೆ ಕೊಟ್ಟಿರ್ತಾನೆ. ಈಗ ಆ ಹೆಸರುಗಳು ಅವನದ್ದೂ ಹೌದು, ಭಗವಂತನದ್ದು ಹೌದು. ಈ ಹೆಸರು ಆತನದ್ದು ಹೌದು, ಭಗವಂತನದ್ದು ಹೌದು. ಹಾಗೆ ಇನ್ನೂ ಒಂದು ದೃಷ್ಟಾಂತ. ಕರ್ನಾಟಕ ಭಾರತದ್ದು ಹೌದೋ ಅಲ್ಲೋ, ಕೇರಳ ಭಾರತದ್ದು ಹೌದೋ ಅಲ್ಲೋ, ತಮಿಳುನಾಡು ಭಾರತದ್ದು ಹೌದೋ ಅಲ್ಲೋ, ಎಲ್ಲವೂ ಭಾರತದ್ದೇ. ಹಾಗಾದರೆ ಇದಕ್ಕೆ ಪ್ರತ್ಯೇಕ ಅಸ್ತಿತ್ವ ಉಂಟೋ ಇಲ್ಲೋ? ಅದಕ್ಕೂ ಪ್ರತ್ಯೇಕ ಅಸ್ತಿತ್ವ ಇದೆ. ಅದು ಎಲ್ಲವೂ ಕೂಡ ಭಾರತಕ್ಕೆ ಸೇರಿರುವಂತಹದ್ದೇ. ಹಾಗೆ ಇನ್ನೊಂದು ಗಮನಿಸಿ, ಮಗುವಿಗೆ ಒಬ್ಬನಿಗೆ ರಾಘವೇಂದ್ರ ಅಂತ ಹೆಸರಿಟ್ಟಿರ್ತೇವೆ. ಇದು ಯಾರ ಹೆಸರು ಕೇಳಿದರೆ ಇದು ನನ್ನ ಹೆಸರು ಅಂತ ಹೇಳ್ತಾನೆ. ಆಯ್ತಪ್ಪ, ನಿಂದು ಹೌದು, ನಿನಗೆ ಯಾರ ಹೆಸರು ನಿನಗಿಟ್ಟದ್ದು ಕೇಳಿದರೆ ಇಲ್ಲ, ಗುರುಗಳ ಹೆಸರು ನಮಗಿಟ್ಟಿದ್ದಾರೆ. ಸರಿ, ಇವಾಗ ಗುರುಗಳನ್ನೇ ಹೋಗಿ ಕೇಳೋಣ, ಈ ಹೆಸರು ಯಾರದ್ದು? ಅವರು ಹೇಳ್ತಾರೆ, ಇದು ನಂದಲ್ಲ, ಇದು ಯಾರದ್ದು? ರಾಮಚಂದ್ರನದ್ದು. ಯಾಕೆ? ಆ ಶಬ್ದವನ್ನೇ ಗಮನಿಸಿ. ಎರಡು ಶಬ್ದ ಇದೆ ಅಲ್ಲಿ, ರಾಘವ ಇಂದ್ರ ಅಂತ ಹೇಳಿಕೊಂಡು. ರಘುಕುಲದಲ್ಲಿ ಬಂದವರೆಲ್ಲರೂ ಕೂಡ ರಾಘವರು. ರಘು ಅಂತ ಒಬ್ಬ ರಾಜ ಆಗಿ ಹೋದ, ಆ ಕುಲದಲ್ಲಿ ಅವನಿಂದ ನಂತರ ಬಂದವರೆಲ್ಲರೂ ಕೂಡ ರಾಘವರು. ಯದುವಿನ ಕುಲದಲ್ಲಿ ಬಂದವರೆಲ್ಲ ಯಾದವರು, ಕುರುವಿನ ವಂಶದಲ್ಲಿ ಬಂದವರೆಲ್ಲ ಆ ಬಳಿಕ ಬಂದವರೆಲ್ಲ ಕೌರವರು. ಹಾಗೆ ರಘುವಿನ ವಂಶದಲ್ಲಿ, ಮನುವಿನ ವಂಶದಿಂದ ಬಂದವರೆಲ್ಲರೂ ಕೂಡ ಮಾನವರು. ಅವರಲ್ಲಿ ಯಾರು? ಇಂದ್ರ. ಇಂದ್ರ ಅಂದರೆ ಶ್ರೇಷ್ಠ. ಯಾರು? ಅವನು ರಾಘವೇಂದ್ರ. ರಘುಕುಲದಲ್ಲಿ ಬಂದವರು ಎಲ್ಲರೂ ರಾಘವರು, ಅವರಲ್ಲಿ ಶ್ರೇಷ್ಠ ಯಾರು? ರಾಮಚಂದ್ರ. ಹಾಗಾಗಿ ರಾಘವೇಂದ್ರ ಶಬ್ದ ಯಾರನ್ನು ಹೇಳುತ್ತೆ? ಮುಖ್ಯತಃ ಶ್ರೀರಾಮಚಂದ್ರರನ್ನು ಹೇಳುತ್ತೆ. ಆ ಹೆಸರನ್ನು ಆ ಬಳಿಕ ಇನ್ಯಾರು ಇಟ್ಕೋತಾರೆ, ಆ ಹೆಸರಿಂದವರು ಪ್ರಸಿದ್ಧರಾಗ್ತಾರೆ. ಆ ಹೆಸರನ್ನು ಇನ್ನೊಬ್ಬರಿಗೆ ಇಟ್ಕೋತಾರೆ, ಅವರು ಆ ಹೆಸರಿಂದ ಪ್ರಸಿದ್ಧರಾಗ್ತಾರೆ. ಮೂಲತಃ ಆ ಹೆಸರು ಶ್ರೀರಾಮಚಂದ್ರ. ಹಾಗೆ ಎಲ್ಲ ಶಬ್ದಗಳು ಕೂಡ, ವೇದದಲ್ಲಿರುವ ಎಲ್ಲ ಶಬ್ದಗಳು ಕೂಡ ಅದು ಮೊದಲು ಹೇಳೋದು, ಮುಖ್ಯತಃ ಹೇಳೋದು ಭಗವಂತನ. ಆ ಶಬ್ದಗಳು ಅವನನ್ನು ಮಾತ್ರ ಅಲ್ಲ, ಮುಂದೆ ಇತರ ವಸ್ತುಗಳನ್ನು ಕೂಡ ಹೇಳ್ತವೆ. ಕೆಲವು ಶಬ್ದ ಈ ವಸ್ತುವನ್ನು ಹೇಳುತ್ತೆ, ಕೆಲವು ಶಬ್ದ ಆ ವಸ್ತುವನ್ನು ಹೇಳುತ್ತೆ. ಭಗವಂತನ ಕೆಲವು ಹೆಸರುಗಳು ಈ ಶಬ್ದ ವಸ್ತುವನ್ನು ಹೇಳುತ್ತೆ. ಹಾಗೆ ಅಹಮೇವ ವೇದ್ಯ ಅಂತಂದದ್ದಾದರೆ ಎಲ್ಲ ಶಬ್ದಗಳಲ್ಲಿ ಕೂಡ ಮುಖ್ಯ ಪ್ರತಿಪಾದ್ಯ ಒಂದು ಭಗವಂತ. ಇದನ್ನು ಭಗವಂತಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಸುಂದರವಾದ ವಿಶ್ಲೇಷಣೆ ಸ್ವಾಮಿ. ನಮ್ಮ ಹೆಸರುಗಳನ್ನು ಇಟ್ಟುಕೊಂಡೇನೆ ತಾವು ಒಳ್ಳೆಯ ಸುಂದರವಾದಂತಹ ವಿಶ್ಲೇಷಣವನ್ನು ಕೊಟ್ಟಿದ್ದೀರಿ. ಇನ್ನೊಂದು ಮಾತು ಸ್ವಾಮಿ, ಕ್ಷರಾಕ್ಷರಾಭ್ಯಾಮ್ ಅವನು ಅತೀತನಾಗಿದ್ದಾನೆ, ಪ್ರತಿತಃ ಪುರುಷೋತ್ತಮ ಅಂತ ಭಗವದ್ಗೀತೆಯಲ್ಲಿ ತನ್ನನ್ನು ಪುರುಷೋತ್ತಮ ಅಂತ ಹೇಳ್ಕೊಂಡಿದ್ದಾನೆ. ಕ್ಷರ ಪುರುಷನೂ ಅಲ್ಲ, ಅಕ್ಷರ ಪುರುಷನೂ ಅಲ್ಲ, ಅವ್ರಿಗಿಂತಲೂ ಕೂಡ ಉತ್ತಮನಾಗಿದ್ದೇನೆ ನಾನು ಅಂತ ತಾವು ಯಾವಾಗಲೂ ಹೇಳ್ತಾ ಇರ್ತೀರಿ ಸ್ವಾಮಿ. ನಾನು ಅಂತ ಅಹಂಕಾರ ಪಡಿಬಾರ್ದು.
ಹಲವಾರು ಕಡೆಯಲ್ಲಿ ನಾವು ಶ್ಲೋಕಗಳನ್ನು ಓದ್ತೇವೆ, ಸುಭಾಷಿತಗಳನ್ನು ಓದಿದ್ದೇವೆ. ಆದರೆ ಜೀವ ಒಂದೊಮ್ಮೆ ನಾನೇ ಪುರುಷೋತ್ತಮ ಅಂದರೆ ಅವನನ್ನು ನೀವು ದುರಹಂಕಾರಿ ಅಂತ ಕರಿತೀರಿ. ತನ್ನನ್ನು ತಾನು ಶ್ರೇಷ್ಠ ಅಂತ ಹೇಳ್ಕೊಳ್ತಾ ಇದ್ದಾನೆ, ಪುರುಷೋತ್ತಮ ಅಂತ ಹೇಳ್ಕೊಳ್ತಾ ಇದ್ದಾನೆ, ನೋಡು ಅವನಿಗೆ ಎಷ್ಟು ಅಹಂಕಾರ ಇದೆ ಅಂತ ಕರಿತೀರಿ. ಭಗವಂತ ಅವನು ತಾನು ಪುರುಷೋತ್ತಮ, ನಾನೇ ಪುರುಷೋತ್ತಮ, ನನ್ನಿಂದೇ ಈ ಜಗತ್ತಾಗ್ತಾ ಇದೆ ಅಂತ ಹೇಳ್ಕೊಂಡಾಗ ಅವನು ಅಹಂಕಾರಿ ಅಂತ ಅನ್ಸ್ಕೊಳ್ಳಲ್ಲ ಸ್ವಾಮಿ. ಜೀವನಿಗಾಗುವಾಗ ಅದು ದೋಷ, ಅವನು ದುರಹಂಕಾರಿ ಆಗ್ತಾನೆ. ಬರೇ ಅಹಂಕಾರಿ ಅಲ್ಲ, ದುರಹಂಕಾರ ಅಂತ ಹೇಳ್ತೀವಿ. ಭಗವಂತ ನಾನೇ ಸರ್ವೋತ್ತಮ, ನಾನೇ ಪುರುಷೋತ್ತಮ, ನನ್ನನ್ನು ಭಜಿಸಿ, ನಾನೇ ಮೋಕ್ಷ ಕೊಡುವನು ಅಂತ ನಾನೇ ಅಂತ ಯಾವಾಗ ಹೇಳಿದ್ರು ನಾನೇ ಅಂತ ಹೇಳ್ತಾನೆ. ಅವನು ಅಹಂಕಾರಿ ಅಂತ ಅನ್ಸ್ಕೊಳ್ಳಲ್ಲ ಸ್ವಾಮಿ. ಉತ್ತರ ನೀವೇ ಕೊಟ್ಟಾಯಿತು. ಏನು ಹೇಳಿದ್ರಿ ನೀವು? ಮಾನವ ಹೇಳಿದರೆ ಅವನು ಅಹಂಕಾರ ಅಲ್ಲ, ದುರಹಂಕಾರಿ. ದೇವರು ನೀವು ದುರಹಂಕಾರಿ ಅಂತ ಹೇಳ್ತೀರೋ? ಇಲ್ಲ. ಯಾಕೆ? ಅವನಲ್ಲಿರುವ ಅಹಂಕಾರ ಅದು ಹೌದಾದದ್ದನ್ನು ಅವನು ಹಾಗೆ ಅಂತ ಹೇಳ್ತಾ ಇದ್ದಾನೆ. ಇವನು ಅಲ್ಲದ್ದನ್ನು ನಾನು ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಅಲ್ಲಿ ನೋಡಿ, ಇದು ದುರಹಂಕಾರ, ಅದು ಅಹಂಕಾರ ಅಷ್ಟೇ. ಹಾಗಾದರೆ ವ್ಯತ್ಯಾಸ ಏನು? ಇವನ ಅಹಂಕಾರದಲ್ಲಿ ದೋಷ ಇದೆ, ಅದನ್ನು ದುರು ಅಂತ ಆ ಶಬ್ದ ಹೇಳ್ತಾ ಉಂಟು, ಅಲ್ಲಿ ಅದಿಲ್ಲ. ಹಾಗಾದರೆ ಇವನ ದುಷ್ಟವಾದ ಅಹಂಕಾರ ಯಾಕೆ ಅಂತಂದರೆ ಅಲ್ಲದ್ದನ್ನು ಹೌದು ಅಂತ ಹೇಳ್ತಾ ಇದ್ದಾನೆ, ಅವನು ಹೌದಾದನ್ನು ಹೌದು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಅದು ಅಹಂಕಾರ ಅಷ್ಟೇ, ಇದು ದುರಹಂಕಾರ. ಲೋಕದಲ್ಲಿ ಸಾಮಾನ್ಯವಾಗಿ ಶಬ್ದ ಪ್ರಯೋಗ ಮಾಡ್ತೇವೆ ನೋಡಿ, ಅವನ ಅಹಂಕಾರ ಎಷ್ಟಿದೆ ನೋಡಿ. ಆ ಅಹಂಕಾರ ಶಬ್ದವನ್ನು ನಾವು ದುರಹಂಕಾರ ಎಂಬ ಅಭಿಪ್ರಾಯದಲ್ಲಿ ನಾವು ಪ್ರಯೋಗಿಸ್ತಾ ಇದ್ದೇವೆ. ಆ ಅಭಿಪ್ರಾಯದಲ್ಲಿ ಅಹಂಕಾರ ಅಂತ ಹೇಳ್ತಾ ಇದ್ದೇವೆ. ಆದರೆ ಭಗವಂತನಿಗಾಗುವಾಗ ಅದು ದುಷ್ಟ ಅಲ್ಲ, ಬಾಕಿಯವರಿಗಾಗುವಾಗ, ಜೀವರಿಗಾಗುವಾಗ ದುಷ್ಟ. ಹಾಗಾಗಿ ಇದು ದೋಷ, ಅದು ದೋಷ ಅಲ್ಲ. ಬಹಳ ಸುಂದರವಾದ ವಿಶ್ಲೇಷಣೆ ಸ್ವಾಮಿ. ಅಹಂಕಾರ ಅದು ಭಗವಂತನಿಗಾಗುವಾಗ ಅದು ದೋಷ ಆಗೋದಿಲ್ಲ, ಯಾಕಂದ್ರೆ ವಸ್ತುಸ್ಥಿತಿ, ಅದು ವಾಸ್ತವ. ನಮ್ಮಲ್ಲಿ ಇಲ್ಲದೇ ಇರುವಂತಹ ಗುಣಗಳನ್ನು ನಾವು ಹೇಳ್ಕೊಂಡ್ರೆ ಅದು ಅಹಂಕಾರ ಮಾತ್ರ ಅಲ್ಲ, ದುರಹಂಕಾರ ಅಂತ ಅನಿಸ್ಕೊಳ್ತದೆ ಅಂತ. ಇನ್ನೊಂದು ಪ್ರಶ್ನೆ ಸ್ವಾಮಿ, ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ನನ್ನಿಂದಲೇನೆ ಸ್ಮರಣೆ, ನನ್ನಿಂದಲೇನೆ ವಿಸ್ಮರಣೆ, ನನ್ನಿಂದಲೇನೆ ಅಜ್ಞಾನ, ಇವೆಲ್ಲವೂ ಕೂಡ ನನ್ನಿಂದನೇ ಆಗ್ತಾವೆ ಜೀವನಿಗೆ. ಜೀವ ನನ್ನ ಅಧೀನ. ಹಾಗಿರುವಾಗ ಭಗವಂತನನ್ನು ಒಂದೊಮ್ಮೆ ಮರೆತರೆ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತೀರಿ? ಅವನ ವಿಸ್ಮರಣೆ ಬಂತು ಅಂತಾದರೆ ನಾವ್ಯಾಕೆ ಶಿಕ್ಷೆಗೆ ಗುರಿ ಆಗಬೇಕು? ಯಾಕೆಂದರೆ ಸ್ಮರಣೆ, ವಿಸ್ಮರಣೆ, ಆಮೇಲೆ ಅಜ್ಞಾನ, ಅವನನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ಅದಕ್ಕೆ ಶಿಕ್ಷೆ ನಮಗೆ ಕೊಡ್ತೀರಿ ನೀವು ಶಾಸ್ತ್ರದಲ್ಲಿ. ಅಜ್ಞಾನ, ವಿಪರೀತ ಜ್ಞಾನ ಮತ್ತು ವಿಸ್ಮರಣೆ ಎಲ್ಲವೂ ಕೂಡ ಭಗವಂತನಿಂದಲೇ ಬಂದಿರೋದು. ಹಾಗಾಗಿ ಭಗವಂತನ ವಿಸ್ಮರಣೆಗೆ ಜವಾಬ್ದಾರ ಭಗವಂತ ಆದ, ನಾವಾಗಲಿಲ್ಲ. ಅಂದ ಮೇಲೆ ನಮಗೆ ಯಾಕೆ ಶಿಕ್ಷೆ ಕೊಡ್ತೀರಿ? ಏವಂ ಅಸಮ್ಮೂಢ ನ ಜಾನಾತಿ. ಯಾರು ಅಸಮ್ಮೂಢನಾಗಿರ್ತಕ್ಕಂಥವನು ಹೀಗೆ ತಿಳಿತಾನೋ ಅವನು ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಎಂಬುದಾಗಿ ಶ್ಲೋಕವನ್ನು ಹೇಳುವಾಗ ಉಪಸಂಹಾರದಲ್ಲಿ ಅದನ್ನು ಹೇಳ್ತಾನೆ ಕೃಷ್ಣ. ಅಸಮ್ಮೂಢ ಆಗಲಿಕ್ಕೆ ಅವಕಾಶವೇ ಇಲ್ಲ, ಯಾಕಂದರೆ ಎಲ್ಲದಕ್ಕೂ ಕೂಡ ನೀನೇ ಕಾರಣ. ಅಜ್ಞಾನಕ್ಕೆ, ವಿಪರೀತ ಜ್ಞಾನಕ್ಕೆ, ವಿಸ್ಮರಣೆಗೆ ನೀನೇ ಕಾರಣ ಅಂತಾದ ಮೇಲೆ ನಮಗೆ ಯಾಕೆ ಈ ಶಿಕ್ಷೆ? ಇದನ್ನು ನಾವು ಹೀಗೆ ಲೋಕದ ದೃಷ್ಟಾಂತದಿಂದ ನೋಡೋಣ. ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋದು ಯಾರು? ಅಧ್ಯಾಪಕರು. ಫೇಲ್ ಮಾಡೋದು ಯಾರು? ಅಧ್ಯಾಪಕರು. ಅವರಿಗೆ ಜ್ಞಾನ ಬರುವ ಹಾಗೆ ಮಾಡಿದ್ಯಾರು? ಅಧ್ಯಾಪಕರು. ಪಾಸ್ ಮಾಡೋರವರೇ, ಫೇಲ್ ಮಾಡಿದ್ದವರೇ. ಒಬ್ಬನ್ನು ಪಾಸ್ ಮಾಡಿ ಅವನಿಗೆ ಮೇಲೆ ಕರ್ಕೊಂಡು ಹೋಗೋದು, ಇನ್ನೊಬ್ಬರನ್ನು ಫೇಲ್ ಮಾಡಿ ಅವನಿಗೆ ಮೇಲೆ ಹೋಗದಾಗೆ ಮಾಡೋದು. ತಪ್ಪಿತಸ್ಥರು ಯಾರು ಇವಾಗ? ಅಧ್ಯಾಪಕರು. ಎಲ್ಲರನ್ನು ಪಾಸ್ ಮಾಡಿ ಮೇಲೆ ಕಳಿಸ್ಬಿಟ್ಟಲ್ಲ? ಇಲ್ಲ. ಯಾಕೆ ಅಂತಂದರೆ ಅವರವರ ಸಾಧನೆ ಏನಿದೆ ಆ ಸಾಧನೆಗೆ ಅನುಗುಣವಾಗಿ ಪಾಸ್ ಮಾಡೋರು ಅವರು ಸಾಧನೆ ಮಾಡದೇ ಇದ್ದ ಕಾರಣಕ್ಕೋಸ್ಕರ ಅವರನ್ನು ಫೇಲ್ ಮಾಡುವರು ಅವರು. ಅವರ ಸಾಧನೆಗೆ ಅನುಗುಣವಾಗಿ ಅವರಿಗೆ ಸ್ಮೃತಿ ತರೋನು ಭಗವಂತ, ಅವರ ಪಾಪಕರ್ಮಕ್ಕೆ ಅನುಗುಣವಾಗಿ ವಿಸ್ಮೃತಿ ಬರೋ ಹಾಗೆ ಮಾಡುವವನು ಭಗವಂತ ನಿರ್ದುಷ್ಟ. ಒಂದು ವೇಳೆ ಅವನು ತಪ್ಪಿತಸ್ಥ ಹೇಳೋದಂತಾದರೆ ಲೋಕದ ಈ ವ್ಯವಸ್ಥೆಯನ್ನು ಕೂಡ ಇದು ತಪ್ಪು ಅಂತ ಹೇಳಬೇಕಾದೀತು. ಬಹಳ ಸುಂದರವಾದ ಲೋಕದ ಉದಾಹರಣೆಯನ್ನು ಕೊಟ್ಟು ಹೇಳಿದಿರಿ. ಒಬ್ಬ ಅಧ್ಯಾಪಕನಾಗಿ ನಾನು ಇದನ್ನು ಮನವರಿಕೆ ಆಗಿದೆ ನನಗೆ.
ಅಧ್ಯಾಪಕನಾದವನು ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರ ಅರ್ಹತೆಗೆ ಅನುಗುಣವಾಗಿ ಅಂಕಗಳನ್ನು ಕೊಟ್ಟು ಪಾಸ್ ಮಾಡ್ತಾನೆ, ಉತ್ತೀರ್ಣನಾಗಿ ಸಾಧನೆಗೆ ಅನುಗುಣವಾಗಿ. ಹಾಗೆ ಭಗವಂತನು ಕೂಡ ನಮ್ಮ ಸಾಧನೆಗೆ ಅನುಗುಣವಾಗಿ ನಮಗೆ ಫಲಗಳನ್ನು ಕೊಡ್ತಾನೆ ಅನ್ನೋ ಒಂದು ಉತ್ತಮವಾದಂತಹ ವಿಷಯವನ್ನು ತಾವು ತಿಳಿಸಿದ್ದೀರಿ. ಕಡೆಯದಾಗಿ ಒಂದು ಪ್ರಶ್ನೆ ಸ್ವಾಮಿ. ಇವತ್ತು ಚರ್ಚೆ ಸಂವಾದ ನಡೀತಾ ಇರೋದು 15ನೇ ಅಧ್ಯಾಯ. ತಮಾಷೆ ಅಂದರೆ ನಮ್ಮ ವಿದ್ಯಾಪೀಠದಲ್ಲಿ ಅನೇಕ ಗುರುಕುಲದಲ್ಲಿ, ವಿದ್ಯಾಪೀಠದಲ್ಲಿ ಮಾತ್ರ ಅಲ್ಲ, ಪಾರಾಯಣ ಮಾಡುವಾಗ ಊಟಕ್ಕಿಂತ ಮೊದಲು 15ನೇ ಅಧ್ಯಾಯ ಪಾರಾಯಣ ಮಾಡ್ತೀವಿ. ಶ್ರೀ ಭಗವಾನುವಾಚ ಅಂಥೇಳಿ ಆ 15ನೇ ಅಧ್ಯಾಯವನ್ನು ಪಾರಾಯಣ ಮಾಡ್ತೀವಿ. ಮತ್ತು ಎಲ್ಲರೂ ಕೂಡ ಏನು ಹೇಳ್ತಾರೆ ಅಂದರೆ ಇಡೀ 18 ಅಧ್ಯಾಯಗಳು ಕೂಡ ಅದ್ಭುತವೇ, ಆದರೆ ಅದರಲ್ಲಿ 15ನೇ ಅಧ್ಯಾಯದ ಒಂದು ಅದು ಬಹಳ ವಿಶಿಷ್ಟಪೂರ್ಣವಾದದ್ದು, ಬಹಳ ಮಹತ್ವಪೂರ್ಣವಾದದ್ದು ಅಂತ ಹೇಳ್ತಾರೆ. ಇವತ್ತು ನಾವು 15ನೇ ಅಧ್ಯಾಯದ ಸಂವಾದವನ್ನು ಮಾಡ್ತಾ ಇದ್ದೀವಿ. ಎಲ್ಲದಕ್ಕಿಂತಲೂ ಕೂಡ ಸಾರತಮ 15ನೇ ಅಧ್ಯಾಯ ಬಹಳ ವಿಶಿಷ್ಟಪೂರ್ಣವಾದದ್ದು, ಮಹತ್ವಪೂರ್ಣವಾದಂಥ ಅಧ್ಯಾಯ ಅಂತ ಹೇಳ್ತಾರೆ. ಇದರ ವೈಶಿಷ್ಟ್ಯ ಏನು ಅಂತ ತಾವು ತಿಳಿಸ್ಬೋದಾ ಸ್ವಾಮೀಜಿ? ಹೀಗೆ ಸಮಸ್ತ ವೇದಗಳು ಕೂಡ ಸರ್ವೇ ವೇದಾ ಯತ್ ಪದಂ ಆಮನಂತಿ, ಎಲ್ಲ ಸಮಸ್ತ ಶಾಸ್ತ್ರಗಳು ವೇದಗಳು ಕೂಡ ಯಾಕೋಸ್ಕರ ಹೊರಟಿದ್ದಾವೆ ಅಂತಂದರೆ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿಕೊಡೋದಕ್ಕೋಸ್ಕರ ಎಲ್ಲ ಶಾಸ್ತ್ರಗಳು ಹೊರಟದ್ದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿಕೊಡೋದಕ್ಕೋಸ್ಕರ ಸಮಸ್ತ ಶಾಸ್ತ್ರಗಳು ಹೊರಟದ್ದು. ವೇದವ್ಯಾಸ ದೇವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಸಕಲ ಶಾಸ್ತ್ರಗಳನ್ನು ಅಡಿಮೇಲು ಮಾಡಿ ನೋಡಿದೆ, ಸಿದ್ಧವಾದ ವಿಚಾರವನ್ನು ಪುನಃ ಪುನಃ ವಿಮರ್ಶೆಗೆ ಒಡ್ಡಿದೆ, ಇಷ್ಟು ತೀರ್ಮಾನಕ್ಕೆ ಬಂದೆ. ಏನು? ಧ್ಯೇಯೋ ನಾರಾಯಣ ಸದಾ, ಶ್ರೀಮನ್ನಾರಾಯಣನನ್ನು ಸದಾ ಧ್ಯಾನಿಸ್ತಕ್ಕದ್ದು. ನಾರಾಯಣ ಅಂತ ಧ್ಯಾನಿಸ್ತಕ್ಕದ್ದು. ಏನು ನಾರಾಯಣ ಅಂತಂದರೆ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ದೋಷ ಲೇಷವೂ ಇಲ್ಲದಿರುವವನು. ಈ 15ನೇ ಅಧ್ಯಾಯ, ಅದರಲ್ಲೂ ಕೊನೆಯ ಕೆಲವು ಶ್ಲೋಕಗಳು ಭಗವಂತನ ಈ ತತ್ವವನ್ನು ಸ್ಪಷ್ಟವಾದ ಮಾತುಗಳ ಮೂಲಕ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರು. ಭಗವಂತ ಇಲ್ಲಿ ಪುರುಷೋತ್ತಮ ಅನ್ನುವ ಹೆಸರು ತನಗೆ ಯಾಕೆ ಇದೆ? ಅದು ವೇದದಲ್ಲಿಯೂ ಇದೆ, ಇನ್ನು ಪುರಾಣಾದಿಗಳಲ್ಲಿ ಕೂಡ ನನ್ನನ್ನು ಪುರುಷೋತ್ತಮ ಎನ್ನುವ ಶಬ್ದದಿಂದ ಕರೆದಿದ್ದಾರೆ. ಯಾಕೆ ಅಂತ ಹೇಳಿಕೊಂಡು ಅದರ ಯೌಗಿಕ ಅರ್ಥವನ್ನು ತಿಳಿಸಿಕೊಡುವ ಮೂಲಕ ತಾನು ಸರ್ವೋತ್ತಮ, ಯಾರು ಈ ರೀತಿಯಾಗಿ ತನ್ನ ಸರ್ವೋತ್ತಮ ಅಂತ ಸಮುಗ್ಧಾಕಾರವಾಗಿ ಅಲ್ಲ, ಅರ್ಥಾನುಸಂಧಾನದ ಹಿನ್ನೆಲೆಯಲ್ಲಿ ಯಾರು ನನ್ನ ಸರ್ವೋತ್ತಮ ಅಂತ ಹೇಳ್ಕೊತಾ ಇದ್ದಾನೆ ಅವನು ಕೊನೆಗೆ ಬಂದು ಮೋಕ್ಷವನ್ನೇ ಪಡೀತಾನೆ. ಎಲ್ಲರ ಜೀವನದ ಗುರಿ, ಸಾಧನೆಯ ಗುರಿ ಮೋಕ್ಷವನ್ನು ಪಡೆಯುವಂತಹದ್ದು. ಹಾಗಾದರೆ ಅದಕ್ಕೆ ಮೂಲ ಸಾಧನವಾಗಿರುವ ತತ್ವಜ್ಞಾನ ಅದು ಭಗವಂತನ ಸರ್ವೋತ್ತಮತ್ವ. ಭಗವಂತ ಇಲ್ಲಿ ತನಗಿರುವ ಪುರುಷೋತ್ತಮ ಅನ್ನೋ ಹೆಸರು ಯಾಕಿದೆ ಅಂತ ಹೇಳಿಕೊಂಡು ವಿಶ್ಲೇಷಣೆ ಮಾಡಿ ತೋರುವ ಮೂಲಕ ತನ್ನ ಪುರುಷೋತ್ತಮ ಶಬ್ದದ ಅರ್ಥ ಬೇರೆ ಅಲ್ಲ, ಸರ್ವೋತ್ತಮ ಅಂದರೆ ಬೇರೆ ಅಲ್ಲ. ಪುರುಷ ಶಬ್ದದಿಂದ ಎಲ್ಲರೂ ಬಂದುಬಿಟ್ರು. ಆ ಎಲ್ಲ ಪುರುಷರಲ್ಲಿ ಯಾರೋ ಒಬ್ಬ ನಾನು ಅಂತ ಹೇಳಲಿಲ್ಲ. ಈ ಪುರುಷರಿಗಿಂತ ಯತ್ನಾತ್ ಕ್ಷರಂ ಅತೀತಾಹಂ ಅಕ್ಷರಾದಪಿ ಚ ಉತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಸಿದ್ಧ ಪುರುಷೋತ್ತಮ ಅಂತ ಹೇಳುವ ಮೂಲಕ ನಾವು ಸರ್ವೋತ್ತಮ ಅನ್ನೋ ವಿಚಾರವನ್ನು ಹೀಗೆ ಸ್ಪಷ್ಟಪಡಿಸಿಕೊಡ್ತಾ ಇದ್ದಾನೆ ತಾನೇ. ಹಾಗಾಗಿ ಇದು ಮತ್ತೆ ಮೋಕ್ಷೋಪಯೋಗಿ ಆಗಿರತಕ್ಕಂತಹ ತತ್ವಜ್ಞಾನ, ಅದನ್ನು ಇಲ್ಲಿ ಭಗವಂತ ನೇರವಾಗಿ ಕೊಡ್ತಾ ಇದ್ದಾನೆ. ಆದ್ದರಿಂದಾಗಿ ಇದನ್ನು 15ನೇ ಈ ಅಧ್ಯಾಯಕ್ಕೆ ಅಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾನೆ. ತುಂಬ ಸುಂದರವಾಗಿ ಗುರುಗಳು 15ನೇ ಅಧ್ಯಾಯದಲ್ಲಿ ಬರುವಂತಹ ಜನಸಾಮಾನ್ಯರಿಗೆ ಬರುವಂಥ ಪ್ರಶ್ನೆಗಳಿವೆಲ್ಲ ಸೂಕ್ಷ್ಮವಾಗಿರುವಂಥ ಪ್ರಶ್ನೆಗಳು. ಅದನ್ನು ಆಯ್ದುಕೊಂಡು ನಾನು ಗುರುಗಳ ಹತ್ರ ಒಂದೊಂದಾಗಿ ಕೇಳಿದೆ. ಬಹಳ ಅದ್ಭುತವಾಗಿ ಗುರುಗಳು ವಿಶ್ಲೇಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶಾಸ್ತ್ರದ ವಿಚಾರಗಳನ್ನು, ಲೌಕಿಕ ದೃಷ್ಟಾಂತಗಳನ್ನು ಕೊಡೋ ಮೂಲಕ ಮನಮುಟ್ಟುವಂತೆ, ಎಲ್ಲರಿಗೂ ಮನಮುಟ್ಟುವಂತೆ ಗುರುಗಳು 15ನೇ ಅಧ್ಯಾಯವನ್ನು ಕುರಿತು ಸಂವಾದ ನಡೆಸಿದಾಗ ಆ ಉತ್ತರಗಳನ್ನೆಲ್ಲ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಭಕ್ತಿ ಸುಧಾ ಮಾಧ್ಯಮದಿಂದ, ಚಾನೆಲ್ ಮೂಲಕ ನಾನು ಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಧನ್ಯೋಸ್ಮಿ ಸ್ವಾಮಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವಾನೇತಿರ್ಮತಿರ್ಮಮ. ಕೃಷ್ಣ ಅರ್ಪಿತಮಸ್ತು.